ಭೂಮಿಯಲ್ಲೇ ಪ್ರತಿಯೊಬ್ಬರೂ ವಿಭಿನ್ನರು. ನಿಮ್ಮ ಜನ್ಮದಿನದಿಂದ ನಿಮ್ಮ ಸ್ವಭಾವ, ನಿಮ್ಮ ಆಲೋಚನೆಗಳು, ನಿಮ್ಮ ಭವಿಷ್ಯದ ಕೆಲವು ರಹಸ್ಯಗಳನ್ನು ತಿಳಿದುಕೊಳ್ಳಬಹುದು. ಅಂದರೆ ಎಷ್ಟು ಆಶ್ಚರ್ಯಕರ ಅಲ್ಲವಾ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜನ್ಮದಿನಕ್ಕೆ ವಿಶೇಷ ಮಹತ್ವ ಇದೆ. ಯಾವ ದಿನ ನೀವು ಹುಟ್ಟಿದ್ದೀರೋ ಆ ದಿನದ ಅಧಿಪತಿ ಗ್ರಹ ನಿಮ್ಮ ಜೀವನದ ಮೇಲೆ ವಿಶಿಷ್ಟವಾದ ಪ್ರಭಾವವನ್ನು ಬೀರುತ್ತಾನೆ ಎನ್ನಲಾಗುತ್ತದೆ. ಅದಕ್ಕಾಗಿ ಇವತ್ತು ನಾವು ತಿಳಿದುಕೊಳ್ಳೋಣ, ಯಾವ ದಿನ ಜನಿಸಿದವರ ಸ್ವಭಾವ ಹೇಗಿರುತ್ತದೆ, ಅವರ ಜೀವನದಲ್ಲಿ ಭಾಗ್ಯ ಯಾವ ವಯಸ್ಸಿನಲ್ಲಿ ತೆರೆದುಕೊಳ್ಳುತ್ತದೆ ಮತ್ತು ಯಾವ ಪರಿಹಾರಗಳಿಂದ ಜೀವನ ಇನ್ನಷ್ಟು ಸುಧಾರಿಸಿಕೊಳ್ಳಬಹುದು ಎಂದು. ಈ ವಿಡಿಯೋವನ್ನು ಪೂರ್ಣವಾಗಿ ಗಮನವಿಟ್ಟು ನೋಡಿ. ಇದು ನಿಮ್ಮ ಜೀವನವನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗಿಸಲು ಸಹಾಯ ಮಾಡುತ್ತದೆ. ಮೊದಲು, ಸೋಮವಾರದ ದಿನ ಜನಿಸಿದವರು. ಸೋಮವಾರ ಚಂದ್ರನಿಗೆ ಸಮರ್ಪಿತವಾದ ದಿನ. ಆದ್ದರಿಂದ ಈ ದಿನ ಹುಟ್ಟಿದವರ ಮೇಲೆ ಚಂದ್ರಗ್ರಹದ ಪ್ರಭಾವ ಹೆಚ್ಚಿರುತ್ತದೆ. ಶಾಸ್ತ್ರಗಳಲ್ಲಿ ಚಂದ್ರನು ಮನಸ್ಸಿನ ಕಾರಕ ಎಂದು ಹೇಳಲಾಗಿದೆ. ಹಾಗಾಗಿ ಸೋಮವಾರ ಜನಿಸಿದವರು ಸಾಮಾನ್ಯವಾಗಿ ಮೃದು ಹೃದಯದವರು, ತುಂಬ ಸಂವೇದನಾಶೀಲ ಸ್ವಭಾವದವರು ಆಗಿರುತ್ತಾರೆ. ಇವರು ಇತರರ ಭಾವನೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಯಾರಾದರೂ ದುಃಖದಲ್ಲಿದ್ದರೆ ತಕ್ಷಣ ಅವರ ಮನಸ್ಸು ಕರಗುತ್ತದೆ. ಇವರ ಕಣ್ಣುಗಳು ಆಕರ್ಷಕವಾಗಿರುವ ಸಾಧ್ಯತೆ ಹೆಚ್ಚು ಮತ್ತು ಮಾತನಾಡುವ ಶೈಲಿಯಿಂದಲೇ ಎದುರಿನವರನ್ನು ಪ್ರಭಾವಿತರನ್ನಾಗಿಸುತ್ತಾರೆ. ಬುದ್ಧಿವಂತರು, ಮುಂದೆ ಹೋಗಬೇಕು ಎಂಬ ಆಸೆ ಇರುವವರು, ಆದರೆ ಮನಸ್ಸು ಸ್ವಲ್ಪ ಚಂಚಲ. ಒಂದೇ ವಿಚಾರದಲ್ಲಿ ಹೆಚ್ಚು ದಿನ ಸ್ಥಿರವಾಗಿರಲು ಕಷ್ಟವಾಗಬಹುದು. ಸಿಹಿಯಾಗಿ ಮಾತನಾಡುವ ಗುಣದಿಂದ ಎಲ್ಲರಿಗೂ ಬೇಗ ಹತ್ತಿರವಾಗುತ್ತಾರೆ. ಇವರ ಭಾಗ್ಯ ಸಾಮಾನ್ಯವಾಗಿ 24ರಿಂದ 25ರ ವಯಸ್ಸಿನ ನಡುವೆ ತೆರೆದುಕೊಳ್ಳಲು ಶುರುವಾಗುತ್ತದೆ. ಈ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ದೊಡ್ಡ ಅವಕಾಶಗಳು ಸಿಗುತ್ತವೆ. ಪರಿಹಾರವಾಗಿ, ಮನೆಯ ಸುತ್ತಮುತ್ತ ಕೊಳಕು ನೀರು ನಿಲ್ಲದಂತೆ ನೋಡಿಕೊಳ್ಳಿ. ವರ್ಷದಲ್ಲಿ ಕನಿಷ್ಠ 2 ಬಾರಿ ಮಳೆಯ ನೀರನ್ನು ಗಾಜಿನ ಬಾಟಲಿಯಲ್ಲಿ ಇಟ್ಟು ಮನೆಯಲ್ಲಿ ಇಡಬಹುದು. ಸೋಮವಾರ ಹಾಲು ಕುಡಿಯುವುದನ್ನು ತಪ್ಪಿಸುವುದು ಒಳ್ಳೆಯದು. ಮನೆಯಲ್ಲಿ ಬಿಳಿ ಬಣ್ಣದ ಸುಗಂಧ ಹೂವಿನ ಗಿಡ ನೆಡುವುದು ಶುಭ. ಹುಣ್ಣಿಮೆಯ ರಾತ್ರಿ ಚಂದ್ರನಿಗೆ ಅರ್ಘ್ಯ ನೀಡಿದರೆ ಮನಸ್ಸಿಗೆ ಶಾಂತಿ, ಭಾಗ್ಯಕ್ಕೆ ಬಲ ಸಿಗುತ್ತದೆ. ಇನ್ನು ಮಂಗಳವಾರ ಜನಿಸಿದವರು. ಮಂಗಳವಾರ ಮಂಗಳ ಗ್ರಹದ ದಿನ. ಮಂಗಳನು ಶಕ್ತಿ, ಧೈರ್ಯ ಮತ್ತು ಸಾಹಸದ ಸಂಕೇತ. ಈ ದಿನ ಹುಟ್ಟಿದವರು ಧೈರ್ಯಶಾಲಿಗಳು, ಆತ್ಮವಿಶ್ವಾಸಿಗಳು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವವರು. ಸ್ವಲ್ಪ ಸಿಟ್ಟು ಜಾಸ್ತಿ ಇರಬಹುದು, ಆದರೆ ಅದೇ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸಿದರೆ ದೊಡ್ಡ ಸಾಧನೆ ಮಾಡಬಹುದು. ಯಾವುದೇ ಕೆಲಸಕ್ಕೆ ಕೈ ಹಾಕುವ ಮೊದಲು ಚೆನ್ನಾಗಿ ಯೋಚಿಸುವ ಗುಣ ಇರುತ್ತದೆ. ಯಾರನ್ನೂ ಸುಲಭವಾಗಿ ನಂಬುವುದಿಲ್ಲ, ಸದಾ ಎಚ್ಚರಿಕೆಯಿಂದ ಇರುತ್ತಾರೆ. ಇವರಿಗೆ 28ರಿಂದ 32ರ ವಯಸ್ಸಿನ ನಡುವೆ ಮಂಗಳ ಗ್ರಹದ ಶುಭ ಫಲಗಳು ಕಾಣಿಸಿಕೊಳ್ಳುತ್ತವೆ. ಪರಿಹಾರವಾಗಿ, ಮಲಗುವ ಕೋಣೆಯಲ್ಲಿ ಕೆಂಪು ಬಟ್ಟೆಯಲ್ಲಿ ಸೋಂಪಿನ ಕಾಳು ಕಟ್ಟಿಡಿ. ಮಸೂರಿ ಬೇಳೆಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ದಾನ ಮಾಡಿ. ಆಂಜನೇಯನ ಪಾದಗಳಿಗೆ ಕುಂಕುಮ ಅರ್ಪಿಸಿ ಅದನ್ನು ಹಣೆಗೆ ಹಚ್ಚಿಕೊಳ್ಳಿ. ಕೋತಿಗಳಿಗೆ ಬೆಲ್ಲ ಮತ್ತು ಕಡಲೆ ನೀಡುವುದು ಶುಭ. ನಿಯಮಿತವಾಗಿ ಹನುಮಾನ್ ಚಾಲೀಸಾ ಪಠಿಸಿದರೆ ಕಷ್ಟಗಳು ಕಡಿಮೆಯಾಗುತ್ತವೆ. ಬುಧವಾರ ಜನಿಸಿದವರು. ಈ ದಿನ ಬುಧ ಗ್ರಹದ ಪ್ರಭಾವ ಹೆಚ್ಚು. ಬುಧನು ಬುದ್ಧಿ, ಮಾತುಕತೆ ಮತ್ತು ವ್ಯಾಪಾರದ ಸಂಕೇತ. ಬುಧವಾರ ಹುಟ್ಟಿದವರು ಚತುರರು, ಚುರುಕು ಬುದ್ಧಿಯವರು ಮತ್ತು ಜನರೊಂದಿಗೆ ಬೆರೆತು ಹೋಗುವ ಸ್ವಭಾವದವರು ಆಗಿರುತ್ತಾರೆ. ಯಾವ ಪರಿಸ್ಥಿತಿಯಲ್ಲೂ ಲಾಭ ಕಂಡುಕೊಳ್ಳುವ ಚಾಣಾಕ್ಷತೆ ಇವರಲ್ಲಿರುತ್ತದೆ. 8ನೇ ಮತ್ತು 22ನೇ ವಯಸ್ಸಿನಲ್ಲಿ ಸ್ವಲ್ಪ ಕಷ್ಟಗಳು ಬರಬಹುದು, ಆದರೆ 32ರ ನಂತರ ಇವರ ಜೀವನದಲ್ಲಿ ಬೆಳಕು ಹೆಚ್ಚಾಗುತ್ತದೆ. ಪರಿಹಾರವಾಗಿ, ಮನೆಯಲ್ಲಿ ತುಳಸಿ ಗಿಡವನ್ನು ನೆಟ್ಟು ಪ್ರತಿದಿನ 1 ಎಲೆ ಸೇವಿಸಿ. ಬುಧವಾರ ಹಸಿರು ಬಳೆಗಳನ್ನು ದಾನ ಮಾಡಿ. ಹಸಿರು ಹುಲ್ಲು ಅಥವಾ ತರಕಾರಿಗಳನ್ನು ಗೋವಿಗೆ ತಿನ್ನಿಸಿರಿ. ಇದರಿಂದ ಅಡೆತಡೆಗಳು ದೂರವಾಗುತ್ತವೆ. ಗುರುವಾರ ಜನಿಸಿದವರು. ಗುರುವಾರ ಗುರುಗ್ರಹದ ದಿನ. ಗುರು ಎಂದರೆ ಜ್ಞಾನ, ಧರ್ಮ ಮತ್ತು ಭಾಗ್ಯದ ಸಂಕೇತ. ಈ ದಿನ ಜನಿಸಿದವರು ಸಾಮಾನ್ಯವಾಗಿ ಬುದ್ಧಿವಂತರು, ಆಳವಾಗಿ ಯೋಚಿಸುವವರು ಮತ್ತು ವಿನಮ್ರ ಸ್ವಭಾವದವರು ಆಗಿರುತ್ತಾರೆ. ಇವರ ಮಾತಿನ ಮೃದುತನದಿಂದ ಶತ್ರುವನ್ನು ಮಿತ್ರನಾಗಿ ಮಾಡಿಕೊಳ್ಳುತ್ತಾರೆ. ಜೀವನದಲ್ಲಿ 24, 32 ಮತ್ತು 54ನೇ ವರ್ಷಗಳಲ್ಲಿ ಭಾಗ್ಯ ವಿಶೇಷವಾಗಿ ಬಲವಾಗುತ್ತದೆ. ಈ ಸಮಯದಲ್ಲಿ ಧನಲಾಭ, ಉದ್ಯೋಗದಲ್ಲಿ ಪ್ರಗತಿ ಮತ್ತು ಕುಟುಂಬದಲ್ಲಿ ಸುಖ ಸಿಗುತ್ತದೆ. ಪರಿಹಾರವಾಗಿ, ದೇವಸ್ಥಾನದಲ್ಲಿ ಬಾಳೆ ಗಿಡದ ಮುಂದೆ ದೀಪ ಹಚ್ಚಿ. ಅಕ್ಕಿ, ಬೆಲ್ಲ, ಕಡಲೆಬೇಳೆ ಮತ್ತು ಅರಿಶಿಣವನ್ನು ಗೋವಿಗೆ ತಿನ್ನಿಸಿರಿ. ಗಂಧದಲ್ಲಿ ಕೇಸರಿ ಸೇರಿಸಿ ತಿಲಕ ಇಟ್ಟುಕೊಳ್ಳಿ. ಧರ್ಮಸ್ಥಾನಗಳಲ್ಲಿ ಸೇವೆ ಮಾಡಿದರೆ ಪುಣ್ಯವು ಯಶಸ್ಸು ದೊರೆಯುತ್ತದೆ. ಶುಕ್ರವಾರ ಜನಿಸಿದವರು. ಶುಕ್ರವಾರ ಶುಕ್ರಗ್ರಹದ ದಿನ. ಶುಕ್ರನು ಸೌಂದರ್ಯ, ಕಲಾ ಪ್ರತಿಭೆ ಮತ್ತು ಐಶ್ವರ್ಯದ ಸಂಕೇತ. ಈ ದಿನ ಹುಟ್ಟಿದವರು ಆಕರ್ಷಕ ವ್ಯಕ್ತಿತ್ವದವರು, ಕಲಾತ್ಮಕ ಮನಸ್ಸಿನವರು.
ಸಂಗೀತ, ನೃತ್ಯ, ಚಿತ್ರಕಲೆ, ಫ್ಯಾಷನ್, ಮೀಡಿಯಾ ಅಥವಾ ಸೌಂದರ್ಯ ಕ್ಷೇತ್ರಗಳಲ್ಲಿ ಯಶಸ್ಸು ಕಾಣುವ ಸಾಧ್ಯತೆ ಹೆಚ್ಚು. ಇವರ ಭಾಗ್ಯೋದಯ 25, 33 ಮತ್ತು 48ನೇ ವರ್ಷದಲ್ಲಿ ಕಾಣಿಸಿಕೊಳ್ಳುತ್ತದೆ. ಪರಿಹಾರವಾಗಿ ಕಪ್ಪು ಇರುವೆಗಳಿಗೆ ಸಕ್ಕರೆ ಹಾಕಿ, ಬಿಳಿ ಹಸುವಿಗೆ ಆಹಾರ ನೀಡಿ, ಶುಕ್ರವಾರ ಸ್ನಾನದ ನೀರಿಗೆ ಸ್ವಲ್ಪ ಹಾಲು ಸೇರಿಸಿಕೊಂಡರೆ ಮನಸ್ಸು ಶಾಂತವಾಗುತ್ತದೆ. ಮಹಿಳೆಯರು ಕನಕಧಾರಾ ಸ್ತೋತ್ರ ಅಥವಾ ಸ್ತ್ರೀ ಸೂಕ್ತ ಪಠಿಸಿದರೆ ಲಕ್ಷ್ಮೀ ಕೃಪೆ ಸದಾ ಇರುತ್ತದೆ. ಶನಿವಾರ ಜನಿಸಿದವರು. ಶನಿವಾರ ಶನಿದೇವರ ದಿನ. ಶನಿ ಕರ್ಮದ ಫಲ ನೀಡುವ ಗ್ರಹ ಎಂದು ಹೇಳಲಾಗುತ್ತದೆ. ಈ ದಿನ ಜನಿಸಿದವರು ಶಿಸ್ತಿನವರು, ಶ್ರಮಜೀವಿಗಳು ಮತ್ತು ತುಂಬ ಗಂಭೀರವಾಗಿ ನಿರ್ಧಾರ ತೆಗೆದುಕೊಳ್ಳುವವರು ಆಗಿರುತ್ತಾರೆ. 20, 25 ಮತ್ತು 45ನೇ ವರ್ಷಗಳು ಸ್ವಲ್ಪ ಕಠಿಣವಾಗಿರಬಹುದು, ಆದರೆ 49ರ ನಂತರ ಜೀವನದಲ್ಲಿ ಸ್ಥಿರತೆ ಮತ್ತು ಯಶಸ್ಸು ಸಿಗುತ್ತದೆ. ಪರಿಹಾರವಾಗಿ ಅರಳಿ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪ ಹಚ್ಚಿ, ಉದ್ದಿನ ಬೇಳೆ ಅಥವಾ ಉದ್ದಿನ ತಿನಿಸುಗಳನ್ನು ದಾನ ಮಾಡಿ, ಕರಿ ಎಳ್ಳು, ಲೋಹ ಮತ್ತು ಸಾಸಿವೆ ಎಣ್ಣೆ ದಾನ ಮಾಡಿದರೆ ನಕಾರಾತ್ಮಕತೆ ಕಡಿಮೆಯಾಗುತ್ತದೆ. ಶನಿವಾರ ಸಂಜೆ ಪಂಚಮುಖಿ ಹನುಮಂತನ ಮುಂದೆ ಸುಂದರಕಾಂಡ ಪಠಿಸಿದರೆ ಕಷ್ಟಗಳು ತಗ್ಗುತ್ತವೆ. ರವಿವಾರ ಜನಿಸಿದವರು. ರವಿವಾರ ಸೂರ್ಯದೇವರ ದಿನ. ಸೂರ್ಯನು ನವಗ್ರಹಗಳ ರಾಜ. ಈ ದಿನ ಹುಟ್ಟಿದವರು ತೇಜಸ್ವಿಗಳು, ನೇತೃತ್ವ ಗುಣ ಇರುವವರು ಮತ್ತು ಆತ್ಮವಿಶ್ವಾಸದಿಂದ ತುಂಬಿರುವವರು. ಇವರು ನೇತೃತ್ವ ವಹಿಸುವುದನ್ನು ಇಷ್ಟಪಡುತ್ತಾರೆ. ಭಾವನೆಗಳು ಬೇಗ ಬದಲಾಗುವುದರಿಂದ ಸಂಬಂಧಗಳಲ್ಲಿ ಕೆಲವೊಮ್ಮೆ ಒತ್ತಡ ಉಂಟಾಗಬಹುದು, ಆದರೆ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಇವರ ದೊಡ್ಡ ಬಲ. 22 ಮತ್ತು 24ನೇ ವಯಸ್ಸಿನಲ್ಲಿ ಭಾಗ್ಯೋದಯವಾಗುತ್ತದೆ. ಪರಿಹಾರವಾಗಿ ಸಾಧ್ಯವಾದರೆ ಗೋದಾನ ಮಾಡುವುದು ಅತ್ಯಂತ ಶುಭ. ಬೆಲ್ಲ, ತಾಮ್ರ, ಚಿನ್ನ ಅಥವಾ ಗೋಧಿ ದಾನ ಮಾಡಬಹುದು. ರವಿವಾರ ರಾತ್ರಿ ತಾಮ್ರದ ಪಾತ್ರೆಯಲ್ಲಿ ನೀರಿಟ್ಟು ಬೆಳಿಗ್ಗೆ ಕುಡಿಯಿರಿ. ಪ್ರಾತಃ ಕಾಲ ಸೂರ್ಯನಿಗೆ ಅರ್ಘ್ಯ ನೀಡಿ ಓಂ ಬ್ರಹ್ಮಸ್ವರೂಪಾಯ ಸೂರ್ಯನಾರಾಯಣಾಯ ನಮಃ ಮಂತ್ರ ಜಪಿಸಿ. ಗಾಯತ್ರಿ ಮಂತ್ರವನ್ನು 24 ಬಾರಿ ಪಠಿಸಿದರೆ ಉತ್ತಮ ಫಲ ಸಿಗುತ್ತದೆ. ಈ ಎಲ್ಲ ಪರಿಹಾರಗಳನ್ನು ನಿಯಮಿತವಾಗಿ ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಖಂಡಿತವಾಗಿಯೂ ಕಾಣಿಸಿಕೊಳ್ಳುತ್ತವೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ನಮ್ಮ ನಕ್ಷತ್ರ ನುಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.